ನಮಸ್ಕಾರ ಸ್ನೇಹಿತರೆ. ಯೋಗಿಜಿ ಅವರನ್ನ ಸುಪ್ರೀಂ ಕೋರ್ಟ್ಗೆ ಎಳೆಯೋಕೆ ಹೋಗಿ ತಮಗೆ ತಾವೇ ಸುಪ್ರೀಂ ಕೋರ್ಟ್ ನಲ್ಲೇ ತಪರಾಕಿ ಹಾಕಿಸಿಕೊಂಡಿದ್ದೇಗೆ ಇಂಡಿ ಮೈತ್ರಿಕೂಟ. ನಾಯಿ ಬಾಲ ಡೊಂಕು ಅನ್ನೋದು ಇವರಿಗೆ ಹೇಳಿ ಮಾಡಿಸಿದಂತಿದೆ. ಯೋಗಿ ಮತ್ತು ಮೋದಿ ಸನಾತನ ಧರ್ಮದ ಮೇಲಿನ ಭಯದಿಂದ ಪ್ರತಿಪಕ್ಷಗಳು ಕುಂಭನ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಜಾತ್ಯತೀತವಾದಿಗಳು ಅಂತ ಹೇಳ್ಕೊಳ್ಳೋ ಇವರು ಹಿಂದೂಗಳ ವಿರುದ್ಧ ಕುಂಭದಲ್ಲಿ ಮಾಡ್ತಾ ಇರುವ ಷಡ್ಯಂತ್ರ ಏನು? ಜಾತ್ಯತೀತ ಅನ್ನುವ ಹೆಸರು ಬಂದಾಗ ಇವರು ಪಿಕ್ ಅಂಡ್ ಚೂಸ್ ಮಾಡಿ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡೋದು ಯಾಕೆ? ಇಂತಹವರಿಗೆ ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮಹಾಕುಂಭದ ಬಗ್ಗೆ ಚರ್ಚೆ ದೇಶದಿಂದ ಹಿಡಿದು ಪ್ರಪಂಚದಾದ್ಯಂತ ನಡೀತಾ ಇದೆ. ಸನಾತನ ಧರ್ಮದ ಬಗ್ಗೆ ಚರ್ಚೆ ದೇಶದಲ್ಲಿ ಅಷ್ಟೇ ಅಲ್ಲ, ಸರ್ಚಿಂಗ್ ಅಲ್ಲಿ ಮಹಾಕುಂಭ ಈಗ ಟ್ರೆಂಡ್ ಅಲ್ಲಿದೆ. ಮೌನಿ ಅಮಾವಾಸ್ಯೆಯ ದುರ್ಘಟನೆಯ ನಂತರ ವಸಂತ ಪಂಚಮಿನಲ್ಲಿ ಶಾಂತಿಪೂರ್ಣವಾಗಿ ಪವಿತ್ರ ಸ್ನಾನನ ಕೋಟ್ಯಂತರ ಜನ ಮಾಡಿದ್ದಾರೆ. ಇದುವರೆಗೂ 35 ಕೋಟಿ ಜನ ಮಹಾಕುಂಭದಲ್ಲಿ ಮಿಂದೆದ್ದಿದ್ದಾರಂತೆ. ಈ ಸಂಖ್ಯೆ 40 ಕೋಟಿನೂ ದಾಟಿರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಈ ಪಾರ್ಟಿ ಜನ ಸಾಗರದಂತೆ ಕುಂಭಕ್ಕೆ ಬರ್ತಾ ಇರೋದನ್ನು ನೋಡಿ ನಕಲಿ ಜಾತ್ಯತೀತವಾದಿ ಇಂಡಿ ಮೈತ್ರಿಕೂಟದವರು ಉರಿದುಕೊಳ್ಳದೆ ಇರ್ತಾರಾ? ಈಗ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದಾರೆ ನೋಡಿ. ಯಾವ ವಿಚಾರಕ್ಕೆ? ಸಂಗಮ್ ನೋಸ್ನಲ್ಲಾದ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಮಹಾಕುಂಭದ ಬಗ್ಗೆ ಎಲ್ಲ ರೀತಿಯ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಇವರು. ಇವರ ಕಣ್ಣಿಗೆ 35ರಿಂದ 40 ಕೋಟಿ ಜನ ಇದುವರೆಗೂ ಮಹಾಕುಂಭದಲ್ಲಿ ಭೇಟಿ ನೀಡಿರೋದು ಕಾಣ್ತಾ ಇಲ್ಲ. ನೂಕುನುಗ್ಗಲಲ್ಲಿ 30 ಜನರ ಸಾವಾಗಿರೋದನ್ನ ಎತ್ತಿ ತೋರಿಸ್ತಾ ಸಾವಿನ ಮೇಲೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಕುಂಭದಲ್ಲಿ ಎಲ್ಲವೂ ಸರಿ ಇಲ್ಲ, ಪದೇ ಪದೇ ನೂಕಾಟ ತಳ್ಳಾಟ ಆಗ್ತಾ ಇದೆ, ಅವ್ಯವಸ್ಥೆಗಳ ಆಗರ ಆಗಿದೆ ಅಂತೇಳಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದೆ ಇಂಡಿ ಮೈತ್ರಿಕೂಟ ಕುಂಭದ ವಿಚಾರದಲ್ಲಿ. ಈಗ ಕಾಮಿಡಿ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಾ ಇದೆ, ಇಂಡಿ ಮೈತ್ರಿಕೂಟದವರು ಮೋದಿ ಸರ್ಕಾರ ಮತ್ತು ಯೋಗಿ ಸರ್ಕಾರದ ವಿರುದ್ಧ ಪದೇ ಪದೇ ಸುಪ್ರೀಂ ಕೋರ್ಟ್ ಕದ ತಟ್ತಾನೆ ಇರ್ತಾರೆ. ಈಗ ಕುಂಭದಲ್ಲಾಗಿರ್ತಕ್ಕಂಥ 30 ಜನರ ಸಾವಿನ ವಿಚಾರನೂ ಸಹ ಸುಪ್ರೀಂ ಕೋರ್ಟ್ಗೆ ಒಯ್ದ್ರು. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ವಿಚಾರಣೆ ನಡೆಸೋದಿಕ್ಕೆ ಸಾರಾಸಗಟಾಗಿ ನಿರಾಕರಿಸಿ ಬಿಟ್ಟಿದೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ಬಂದಿದ್ದಾರೆ ನೋಡಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು. ಮನಸ್ಸಿನಲ್ಲಿ ಅನ್ಕೊಂಡಿರ್ಬೇಕು ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಎಲ್ಲದಕ್ಕೂ ಗೂಳಿಯಂತೆ ಸುಪ್ರೀಂ ಕೋರ್ಟ್ಗೆ ನುಗ್ಗು ಬಿಡ್ತಾರೆ ಇವರು, ನಮಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ. ಆದ್ರೂ ಇವರಿಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲವೇ ಇಲ್ಲ ಬಿಡಿ. ಅಲಹಾಬಾದ್ ಹೈಕೋರ್ಟ್ಗೆ ಫಸ್ಟ್ ಹೋಗಿ ಅಂತ ಹಾಕಿ ಕಳಿಸಿದೆ ಸುಪ್ರೀಂ ಕೋರ್ಟ್. ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಯಾಕೆ ಗೊತ್ತಾ? ಎಷ್ಟು ಸಾವಾಗಿದೆ, ಏನಿದೆ ಸ್ಟೇಟಸ್? ಯೋಗಿಜಿ ಅವರು ಮುಚ್ಚಿಡ್ತಾ ಇದ್ದಾರೆ. 100 ಜನರ ಸಾವಾಗಿದೆ, 1000 ಜನರ ಸಾವಾಗಿದೆ. ಕೇವಲ ಸಂಗಮ್ ನೋಸ್ನಲ್ಲಿ ಅಷ್ಟೇ ಅಲ್ಲ, ಕಾಲ್ ತುಳಿತ ಆಗಿರೋದು ಇನ್ನೂ 5-6 ಕಡೆ ಆಗಿದೆ ಅಂತ ಅಪಪ್ರಚಾರ ಮಾಡ್ತಾರೆ ನೋಡಿ. ಇದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೂ ಹೋದ್ರು, ಅಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ ಅಂತ. ಆದ್ರೆ ಅಲ್ಲೂ ಅವರ ಆಟ ನಡೀತಾ ಇಲ್ಲ. ಮೊದಲೆಲ್ಲ ಏನಾಗ್ತಾ ಇತ್ತು, ಲೋಕಸಭಾ ಅಧಿವೇಶನ ನಡೆಯೋದಕ್ಕೂ ಮುಂಚೆ ಹೇಗಿದ್ರು ಸೋರೋಸ್ ಅಂಕಲ್ ಅವರಿದ್ರು, ಹಿಂಡನ್ಬರ್ಗ್ ನಂತಹ ಚೇಲಾ ಚಪೇಟ ಕಂಪನಿಗಳಿತ್ತು ರಿಪೋರ್ಟ್ ಗಳನ್ನ ಕೊಡೋದಿಕ್ಕೆ. ಆ ಫೇಕ್ ರಿಪೋರ್ಟ್ ಗಳನ್ನ ಇಟ್ಕೊಂಡು ಮೋದಿ ಮೇಲೆ ಸವಾರಿ ಮಾಡ್ತಾ ಇದ್ರು. ಆದ್ರೆ ಆ ಕಡೆ ಟ್ರಂಪ್ ಬಂದು ಕೂತಾಗಿದೆ, ಸೋರೋಸ್ ಮತ್ತು ಹಿಂಡನ್ಬರ್ಗ್ ಅಮೆರಿಕದಿಂದ ಓಡಿ ಹೋಗಿ ಆಗಿದೆ. ಈಗ ಉಳಿದಿರೋದೇನು? ಕುಂಭದಲ್ಲಾಗಿರುವ ಘಟನೆಯನ್ನಿಟ್ಕೊಂಡು ಯೋಗಿ ಮತ್ತು ಮೋದಿ ಮೇಲೆ ಸವಾರಿ ಮಾಡೋ ಪ್ರಯತ್ನ. ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದ ಇಂಡಿಗೆ ಈ ಬಾರಿ ಸುಪ್ರೀಂ ಕೋರ್ಟ್ ಎಂಟರ್ಟೈನೇ ಮಾಡಿಲ್ಲ. ಬಜೆಟ್ ಮೇಲಿನ ಅಧಿವೇಶನದ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಕುಂಭನ ಚರ್ಚೆ ಮಾಡಬೇಕು ಅಂತ ಹೇಳಿ ಸಭಾತ್ಯಾಗ ಮಾಡ್ತಾರೆ ಪ್ರತಿಪಕ್ಷದವರು. ಸ್ಪೀಕರ್ ಓಂ ಬಿರ್ಲಾರಂತೂ ಕೇಳೇ ಬಿಟ್ರು, ನಿಮ್ಮನ್ನ ಜನ ಆರಿಸಿ ಕಳಿಸಿರೋದು ಪ್ರಶ್ನೆ ಕೇಳೋದಕ್ಕ ಅಥವಾ ಮೇಜು ಕುಟ್ಟಿ ದಾಂಧಲಿ ಮಾಡೋದಕ್ಕ? ಮೇಜು ಕುಟ್ಟಿ ದಾಂಧಲಿ ಮಾಡೋದಕ್ಕೆ ಅನ್ನೋದಾದ್ರೆ ಇನ್ನೂ ಜೋರಾಗಿ ಕುಟ್ಟಿ ದಾಂಧಲಿ ಮಾಡಿ ಅಂದ್ರು. 30 ಜನರ ಸಾವಾಗಿದೆ, ಅವರೆಲ್ಲ ಸನಾತನಿಗಳು, ಅವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ ಇದೆ. ಈ ಘಟನೆಯನ್ನೇ ಮುಂದಿಟ್ಕೊಂಡು ಪ್ರಪಂಚದಾದ್ಯಂತ ಇದನ್ನ ಸಾರಿ ಹೇಳೋದು ನೋಡಿ. ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗ್ಬಿಟ್ಟಿದೆ, ಅಷ್ಟು ಸಾವಾಗಿದೆ ಇಷ್ಟು ಸಾವಾಗಿದೆ ಅಂತ ಸಾವಿನಲ್ಲಿ ರಾಜಕಾರಣ ಮಾಡೋದು. ಕುಂಭದಲ್ಲಿ ಕೋಟಿ ಹಿಂದೂಗಳು ಒಗ್ಗಟ್ಟಾಗಿರೋದನ್ನ ನೋಡೋದಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಹೇಗಾದ್ರೂ ಮಾಡಿ ಆ ಒಗ್ಗಟ್ಟನ್ನ ಹೊಡಿಬೇಕು, ಜಾತಿಯಾಗಿ ಹೊಡಿಯೋದಕ್ಕೆ ನೋಡಿದ್ರು ನೋಡಿ ಕುಂಭದಲ್ಲಿಯೂ ಸಹ. ಆದ್ರೆ ಅದು ಫಲ ಕೊಡ್ಲಿಲ್ಲ. 35ರಿಂದ 40 ಕೋಟಿ ಜನ ಕುಂಭಕ್ಕೆ ಬಂದಿರೋದು ಕಣ್ಣಿಗೆ ಕಾಣುವಂತಿದ್ರು ಸಂಗಮ್ ನೋಸ್ನಲ್ಲಾದ ಘಟನೆಯನ್ನು ತೋರಿಸಿ ಋಣಾತ್ಮಕ ಪ್ರಚಾರ ಮಾಡೋದು. ಸನಾತನ ಧರ್ಮದವರು ಒಂದೇ ಛತ್ರಿ ನಡಿ,
ಒಗ್ಗೂಡೋದು ಇವರಿಗೆ ಬೇಕಿಲ್ಲ. ಈಗ ಸೌದಿ ಅರೇಬಿಯಾದಲ್ಲಿ ವರ್ಷ ಹಜ್ ಯಾತ್ರೆ ನಡೆಯುತ್ತಲ್ಲ, ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಕೇಳಿ. 1990ರಲ್ಲಿ 1424 ಹಜ್ ಯಾತ್ರಿಗಳ ಸಾವಾಗಿತ್ತು ನೂಕುನುಗ್ಗಲಿನಿಂದ. 1994ರಲ್ಲಿ 270 ಯಾತ್ರಿಗಳ ಸಾವಾಗಿತ್ತು. 97ರಲ್ಲಿ 343 ಯಾತ್ರಿಗಳ ಸಾವಾಗಿತ್ತು. ಬೆಂಕಿಯ ಅನಾಹುತ ಸಂಭವಿಸಿದ್ರಿಂದ ಎಲ್ಲಿ? ಸೌದಿ ಅರೇಬಿಯಾದ ಹಜ್ನಲ್ಲಿ. 98ರಲ್ಲೂ 2004ರಲ್ಲೂ 2006ರಲ್ಲೂ ಅನಾಹುತಗಳಾಗಿದ್ದಾವೆ. 2015ರಲ್ಲಂತೂ 2426 ಯಾತ್ರಿಗಳು ಸಾವಿಗೀಡಾಗಿದ್ರು ಸ್ಟಾಂಪೆಡ್ ಇಂದ. ರೀಸೆಂಟ್ ಆಗಿ 2024ರಲ್ಲಿ 1301 ಜನ ಟೆಂಪರೇಚರ್ ಉಷ್ಣದಿಂದ ಸಾವಿಗೀಡಾಗಿದ್ರು. ಸೌದಿ ಅರೇಬಿಯಾದಲ್ಲಿ ಯಾವ ಮಟ್ಟದ ಆಧುನಿಕ ವ್ಯವಸ್ಥೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಪಾಲ್ಗೊಳ್ಳುವ ಯಾತ್ರಾರ್ಥಿಗಳ ಸಂಖ್ಯೆ ಎಷ್ಟಿರುತ್ತೆ? 1 ಕೋಟಿ 2 ಕೋಟಿ ಅಷ್ಟೇ. ಆದ್ರೆ ಕುಂಭದಲ್ಲಿ ಭಾಗವಹಿಸುವವರ ಸಂಖ್ಯೆ ಈಗಾಗಲೇ 35 ಕೋಟಿ ದಾಟಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಇವ್ರು ಹೇಳ್ತಾರೆ ಅವ್ಯವಸ್ಥೆಯ ಆಗರ ಅಂತ. ಪ್ರಪಂಚದ ಯಾವ ಮೂಲೆಯಲ್ಲಿ ನಿಮಗೆ ಈ ರೀತಿ 35ರಿಂದ 40 ಕೋಟಿ ಜನ ಒಂದು ಕಡೆ ಸೇರಿ ಆಚರಣೆ ಮಾಡ್ತಾರೆ ಹೇಳಿ? ಹಾಗಾದ್ರೆ ಹಜ್ನ ವ್ಯವಸ್ಥೆಗೆ ಕಂಪೇರ್ ಮಾಡ್ಕೊಂಡ್ರೆ ಕುಂಭದ ವ್ಯವಸ್ಥೆ 100 ಪಟ್ಟು ಮೇಲು. ಈಗ ನೀವೇ ಹೇಳಿ, ಹಜ್ ಯಾತ್ರೆಯಲ್ಲಿ ಇಷ್ಟೆಲ್ಲ ಅನಾಹುತಗಳಾಗಿತ್ತು ಅನ್ನೋದು ನಿಮಗೆ ಗೊತ್ತಿತ್ತಾ? ಅಂದ್ರೆ ನೆಗೆಟಿವ್ ಪಬ್ಲಿಸಿಟಿ ಮಾಡೋದಿಲ್ಲ. ಆದ್ರೆ ನಮ್ಮಲ್ಲಿ ನೋಡಿ, ನಮ್ಮವರೇ ನಮ್ಮ ಧರ್ಮದ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. 1990ರಿಂದ 2024ರವರೆಗೂ 1 ಡಜನ್ಗೂ ಹೆಚ್ಚು ಬಾರಿ ಹಜ್ ಯಾತ್ರೆಯಲ್ಲಿ ಅನಾಹುತಗಳಾಗಿದ್ದಾವೆ. 100 ಅಲ್ಲ, 1000 ಜನರ ಸಾವಾಗಿದೆ. ನೀವೇ ಹೇಳಿ, ಹಜ್ ಯಾತ್ರೆನಲ್ಲೂ ಇದೇ ರೀತಿ ಅಪಪ್ರಚಾರ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಅದೆಲ್ಲ ನಡೆಯೋದು ನಮ್ಮಲ್ಲಿ ಮಾತ್ರ. ನೀವು ಯಾವಾಗ್ಲೇ ನೋಡಿ ಹಜ್ ಯಾತ್ರೆ ಬಗ್ಗೆ ಜಬರ್ದಸ್ತ್ ಆಗಿರುತ್ತೆ ವ್ಯವಸ್ಥೆ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅನ್ನುವ ಮಾತುಗಳೇ ಕೇಳಿ ಬರುತ್ತೆ. ಇಲ್ಲಿ 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಆದ್ರೆ ಅದರಲ್ಲಿ ಕೋಟ್ಯಾಂತರ ಜನ ಭಾಗವಹಿಸಿದ್ರೆ ಒಂದು ಘಟನೆಯಾಗುತ್ತೆ. ಅದನ್ನೇ ಬೇಸಾಗಿಟ್ಕೊಂಡು ಅವ್ಯವಸ್ಥೆಗಳ ಆಗರ ಅಂತ ಅಪಪ್ರಚಾರ ಮಾಡಲಾಗುತ್ತೆ. ಘಟನೆ ಆಗಿದೆ ಇಲ್ಲ ಅಂತ ಹೇಳಲ್ಲ, ದೌರ್ಭಾಗ್ಯಪೂರ್ಣ. ಬಡಿದಿರುವವರು ಸಹ ಸನಾತನ ಹಿಂದೂಗಳೇ. ಅಲ್ಲಿನ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಯೋಗಿ ಸರ್ಕಾರನ ಪ್ರಶ್ನೆ ಮಾಡಿ ಬೇಡ ಅನ್ನಲ್ಲ, ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಎಷ್ಟು ಸರಿ? ಕುಂಭದ ಬಗ್ಗೆ, ಸನಾತನದ ಬಗ್ಗೆ ಅಪಪ್ರಚಾರ ಮಾಡೋದು ಎಷ್ಟು ಸರಿ? ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಕುಂಭಕ್ಕೆ ಬರುವವರು ಬರಬಾರ್ದು, ವ್ಯವಸ್ಥೆ ಸರಿ ಇಲ್ಲ, ಜನ ಸಾಯ್ತಾ ಇದ್ದಾರೆ, ಕುಡಿಯುವ ನೀರಿಲ್ಲ, ಬಾತ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ. ಇವ್ರು ಮಾಡಿದ ಫೇಕ್ ನರೇಟಿವ್ಸ್ 1 2 ಎಲ್ಲವೂ ಇದ್ರೂ ಸಹ, ಎಲ್ಲವನ್ನು ಯೋಗಿ ವ್ಯವಸ್ಥೆ ಮಾಡಿದ್ರು ಸಹ ಇಷ್ಟೆಲ್ಲ ನೆಗೆಟಿವಿಟಿ ನೋಡಿ. ಅವಧೇಶ್ ಪ್ರಸಾದ್ SP ಸಂಸದ, ಅಯೋಧ್ಯೆಯಲ್ಲಿ ಒಬ್ಬ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ, ಅದನ್ನು ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಈಗ SP ಪಕ್ಷದವರು. ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ 3 ಜನರನ್ನ. ಅವಧೇಶ್ ಪ್ರಸಾದ್ ಈಗ ಈ ನೌಟಂಕಿ ರಾಜಕಾರಣ ಯಾಕೆ ಮಾಡ್ತಾ ಇದಾರಪ್ಪ ಅಂದ್ರೆ, ಇಲ್ಕಿಪುರದಲ್ಲಿ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್. ತಮ್ಮ ಮಗನ್ನೇ ನಿಲ್ಸಿರೋದು ವೋಟ್ ಬ್ಯಾಂಕಿಗಾಗಿ. ನಾನು ಅತ್ತಂತೆ ಮಾಡ್ತೀನಿ, ನೀನು ಸತ್ತಂತೆ ಮಾಡು ಅನ್ನುವ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.